ಈಗ ನಾಗೇಶ್ ಅವರು ಮತ್ತೆ ತಾರಾ ಅವರು ಜೋಡಿಯಾಗಿ ಒಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದಾರೆ. ಈಗ ನನ್ನ ಅಮ್ಮನ ಮನೆದಾಯ್ತು ಒಂದು ಹಾಲೊಳಗೆ. ಈಗ ಇದು ಹಾಸನದ ಅತ್ತೆ ಮನೆ. ಏನ್ ಮಾಡ್ತಾ ಇದ್ದೀರಾ? ಫಸ್ಟ್ ಮಸಾಲಾ ಇಡ್ಲಿ, ತಟ್ಟೆ ಇಡ್ಲಿ, ಮಸಾಲಾ ತಟ್ಟೆ ಇಡ್ಲಿ, ಖಾರ ಮಸಾಲಾ ತಟ್ಟೆ ಇಡ್ಲಿ, ಖಾರ ಮಸಾಲಾ ತಟ್ಟೆ ಇಡ್ಲಿ. ಸೊ ನಾನು ತಟ್ಟೆ ಇಡ್ಲಿ ಸ್ಪೆಷಲ್ ಆಗಿ ಮಾಡೋದು ಕೇಳಿಲ್ಲ, ಯಾಕಂದ್ರೆ ರವೆ ಇಡ್ಲಿ ಆ ತರ ಇಡ್ಲಿಗಳು ತುಂಬಾ ಸ್ಪೆಷಲ್. ತಟ್ಟೆ ಇಡ್ಲಿಲಿ ಇದು ಫಸ್ಟ್ ಟೈಮ್. ತಟ್ಟೆ ಇಡ್ಲಿ ಹಾಸನಲ್ಲಿ ಫೇಮಸ್. ಮಸಾಲಾ ತಟ್ಟೆ ಇಡ್ಲಿನ ಖಾರ ಮಸಾಲಾ ತಟ್ಟೆ ಇಡ್ಲಿ. ಓಕೆ, ಖಾರ ಮಸಾಲಾ ತಟ್ಟೆ ಇಡ್ಲಿಗೆ ಬೇಕಾಗುವಂತ ಸಾಮಗ್ರಿಗಳು ಹೇಳ್ತೀರಾ? ಫಸ್ಟ್ ಅಕ್ಕಿನ ನೆನೆಸ್ಕೊಂಡು ರುಬ್ಕೊಂಡಿರೋದು, ಮತ್ತೆ ತೆಂಗಿನಕಾಯಿ, ಸಬ್ಸಿಗೆ ಸೊಪ್ಪು, ಸಾಲ್ಟ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಚಕ್ಕೆ ಲವಂಗ, ಶುಂಠಿ, ಸೋಡಾ, ಈರುಳ್ಳಿ, ಬೆಳ್ಳುಳ್ಳಿ, ಮತ್ತೆ ಎಣ್ಣೆ ಬೇಕು ಸ್ವಲ್ಪ. ಓಕೆ, ಈಗ ಮೊದಲನೇದಾಗಿ ಏನ್ ಮಾಡ್ಬೇಕು? ಫಸ್ಟ್ ಮಸಾಲ ರುಬ್ಕೊಳ್ಳೋಣ. ಹಾ, ಜಾರ್ ಕೊಡಿ, ಇಲ್ಲಿ ಇಟ್ಕೊಳ್ಳೋಣ. ಹಾ ಸರಿ. ಮೊದಲನೇದಾಗಿ ಫಸ್ಟ್ ಶುಂಠಿ ಹಾಕೊಳ್ಳೋಣ. 2 ಪೀಸ್ 2 ಪೀಸ್ ಆದ್ರೆ ಸಾಕು. ಅಂದ್ರೆ ನಾವ್ ಎಷ್ಟು ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗತ್ತಲ್ಲ. ಆಮೇಲೆ ಮತ್ತೆ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಹಸಿಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಹಾಕೊಳ್ಳೋಣ. ಎಷ್ಟು ಹೆಸರು ಹಾಕ್ತೀರಾ? ಒಂದು 5-6. ಮತ್ತೆ ಕೊತ್ತಂಬರಿ ಸೊಪ್ಪು. ಇದು ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು, ಯಾಕಂದ್ರೆ ಸಂಬಾರ ಏನು ಬೇರೆ ಏನು ಹಾಕಿರಲ್ಲ. ಹಾಗಾಗಿ ಇದು ಪಲಾವ್ದು ಮಸಾಲ ಇರುತ್ತಲ್ಲ ಅದೇ ತರ. ನೆಕ್ಸ್ಟ್ ಚಕ್ಕೆ ಲವಂಗ ಸ್ವಲ್ಪ ಹಾಕೊಳ್ಳಿ. ಆಗಿದೆಯಾ? ಈಗ ಕಾಯಿ ರುಬ್ಕೊಳ್ಳೋಣ. ನೀರು ಹಾಕ್ಸು. ಕರೆಕ್ಟ್ ಇದೆ. ಕರೆಕ್ಟ್ ಇದೆ. ಬೌಲಿಗೆ, ಅದೇ ಬೌಲಿಗೆ. ಈಗ ಇದು ಅಕ್ಕಿ ರುಬ್ಕೊಂಡಿರ್ತೀವಲ್ಲ ಇದನ್ನ ಇದ್ರೊಳಗಡೆ ಹಾಕೋಣ. ರುಬ್ಬಿರೋ ಅಕ್ಕಿ ಅಂದ್ರೆ ಇಡ್ಲಿ ಅದಕ್ಕೆ. ಇದೆಲ್ಲೋ ನಮ್ಗೆ ನೀರ್ ದೋಸೆನ ಜ್ಞಾಪಿಸುತ್ತೆ, ಯಾಕಂದ್ರೆ ನಾವು ಅಕ್ಕಿ ಜೊತೆಗೆ ಕಾಯಿ ಹಾಕೊಂಡು ರುಬ್ಕೊಂಡು ನೀರ್ ದೋಸೆ ಮಾಡ್ತೀವಿ. ಅದೇ ರೀತಿ ಇದು ಮಸಾಲಾ ಅಕ್ಕಿ ಮಾಡ್ತಾರೆ, ಅದಕ್ಕೆ ಖಾರ ಅಂತ ಹೇಳಿ ಖಾರ ಇಡ್ಲಿ. ಇಡ್ಲಿ ಅದು ನೀರ್ ದೋಸೆ. ಆಕ್ಚುಲಿ ಖಾರ ದೋಸೆ ಅಂತಾರೆ ಇದಕ್ಕೆ, ನಾವು ಖಾರ ಇಡ್ಲಿ ಇಡ್ತೇವೆ. ಈಗ ಆನಿಯನ್ ಹಾಕೊಳ್ಳೋಣ. ನೆಕ್ಸ್ಟ್ ಸೊಪ್ಪು ಹಾಕೊಳ್ಳೋಣ. ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಯಾವ್ದಾದ್ರು ಇದೇ ಮೇನ್ ಇದರಲ್ಲಿ. ಓಕೆ, ಈಗ ಎಲ್ಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಸಾಲ್ಟ್ ಹಾಕೋಣ. ರುಚಿಗೆ ಎಷ್ಟು ಬೇಕಷ್ಟು ಹಾಕೋಣ. ಸ್ವಲ್ಪ ಸಾಕು. ಉಪ್ಪು ಕಮ್ಮಿ, ಬಿಪಿ ಜಾಸ್ತಿ ಇರುತ್ತಲ್ಲ ಸರ್. ಯಾರಿಗೆ ಸರ್ ಬಿಪಿ ಇರುತ್ತೆ? ನಿಮಗೆ ಜಾಸ್ತಿ ಬಿಪಿ ಬರಬಾರ್ದು. ಹೌದು. ಎಣ್ಣೆ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆನ ನೀಟಾಗಿ ಹೇಳುತ್ತೆ ಅಂತಲ್ಲ. ಇದು ಸೋಡಾ ಹಾಕ್ಬೇಕು. ಸೋಡಾ ಹಾಕ್ಬೇಕಾ? ಸಾಫ್ಟ್ ಆಗಿ ಬರುತ್ತೆ. ಸೊ ಸಾಮಾನ್ಯ ಹೊಸ ರುಚಿ ಮಾಡಿದಾಗ ನಮ್ಗೆ ಹೆದರಿಕೆ ಆಗುತ್ತೆ, ಬಟ್ ಇದು ನಮ್ಮ ಅಮ್ಮನ ಮನೆ ಅಡಿಗೆ ಆಗೋದ್ರಿಂದ ಧೈರ್ಯವಾಗಿ ಕಾನ್ಫಿಡೆಂಟ್ ಆಗಿ ತಿನ್ಬಹುದು. ಸರ್ ಏನ್ ಸರ್, ಪಾಪ ಅವ್ರು ಎಷ್ಟು ಚೆನ್ನಾಗಿ ಎಲ್ಲಾ ಅಡಿಗೆ ಮಾಡ್ಕೊಡ್ತಾರೆ. ಈಗ ಎಣ್ಣೆ ಸವರಿದ್ದೇನೆ, ಇದ್ರೊಳಗಡೆ ಹಾಕೊಳ್ಳೋಣ. ಅಲ್ಲ ತರ ಅವ್ರಷ್ಟು ಹೇಳ್ತಾ ಇದಾರೆ, ನಿಮ್ಗೆ ಏನು ಕೋಪನೇ ಬರ್ತಾ ಇಲ್ವಲ್ಲ? ಅಟ್ಲೀಸ್ಟ್ ಕೋಪ ಆದ್ರೂ ಬರ್ಬೇಕಲ್ವಾ? ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ಕೊಡ್ತೀರಾ, ಅಷ್ಟು ಚೆನ್ನಾಗಿ ನೋಡ್ಕೊಂತೀರಾ ಬಂದವ್ರನ್ನೆಲ್ಲ. ಬಂದ್ರೆ ದೂರ್ವಾಸ ಮನೆ. ಮುಚ್ಚಿಬಿಡೋಣ. ಸೊ ಎಷ್ಟು ನಿಮಿಷ ಬೇಯಿಸ್ಬೇಕಿದು? ಒಂದು 10 ನಿಮಿಷ ಬೇಯಿಸ್ಬೇಕು. ಆಗಿದೆ ಅಲ್ಲ? ಆಫ್ ಮಾಡ್ಬಿಡೋಣ. ಇದು ಆಫ್ ಮಾಡಿ. ಮಸಾಲಾ ತಟ್ಟೆ ಇಡ್ಲಿ ರೆಡಿ ಆಗಿದೆ. ಈಗ ಇದಾಗಿದೆ ಅಲ್ಲ? ಸ್ಪೂನ್ ಸರ್ವ್ ಪ್ಲೇಟ್ ಕೊಡಿ ಹೇಮ. ಸೊ ಹೇಮೂರು ಇದನ್ನ ಹೀಗೆ ಹಾಕ್ಬಿಟ್ಟು ನೋಡಿ. ಹೇಮವ್ರೆ, ಖಾರ ತಟ್ಟೆ ಇಡ್ಲಿ ರೆಡಿ ಆಗಿದೆ. ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಖಾರ ಮಸಾಲಾ ತಟ್ಟೆ ಇಡ್ಲಿ ರೆಡಿ ಆಗಿದೆ. ಖಾರ ಮಸಾಲಾ ತಟ್ಟೆ ಇಡ್ಲಿ ಬೇಕಾಗುವ ಸಾಮಗ್ರಿಗಳು: ನೆನೆಸಿ ರುಬ್ಬಿದ ಅಕ್ಕಿ,
ಕಾಯಿ ತುರಿ, ಸಬ್ಸಿಗೆ ಸೊಪ್ಪು, ಉಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಶುಂಠಿ, ಸೋಡಾ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಎಣ್ಣೆ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಶುಂಠಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಕಾಯಿ ತುರಿ ಹಾಕಿ ರುಬ್ಬಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಳ್ಳಿ. ಅದಕ್ಕೆ ನೆನೆಸಿ ರುಬ್ಬಿದ ಅಕ್ಕಿ ಹಿಟ್ಟು, ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಉಪ್ಪು, ಸೋಡಾ ಹಾಕಿ ಕಲಸಿ ಇಡ್ಲಿ ತಟ್ಟೆಗೆ ಹಾಕಿ ಹಬೆಯಲ್ಲಿ ಬೇಯಿಸಿದ್ರೆ ಖಾರ ಮಸಾಲ ತಟ್ಟೆ ಇಡ್ಲಿ ಸವಿಯಲು ಸಿದ್ಧ.